ಸಂಘಟನೆಗೆ ಮರಳಿ ಹಳೆ ಸೂತ್ರದತ್ತ ವಾಲಿದ ಬಿಜೆಪಿ ಹಳೆ ಬೇರು ಹೊಸ ಚಿಗುರು ಸೂತ್ರದಾಡಿ ಪಕ್ಷ ಸಂಘಟನೆಯನ್ನ ಮಾಡೋದಕ್ಕೆ ತೀರ್ಮಾನಿಸಿದಂಗೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಯುವ ಸಮುದಾಯಕ್ಕೆ ಅನುಭವ ಅನ್ನೋದು ಕೊರತೆ. ಹೀಗಾಗಿ ನಿರೀಕ್ಷಿತ ಯಶಸ್ಸು ಕಾಣದ ಪಕ್ಷ ಸಂಘಟನೆ. ಹಳೆ ಬರ ಅನುಭವದ ಅವಶ್ಯಕತೆ ಬಗ್ಗೆ ಯುವ ನಾಯಕರು ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಕ್ಷ ಬೆಳೆಸೋಕೆ ಹಿರಿಯರನ್ನ ಬಳಸಿಕೊಳ್ಳೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಪಕ್ಷದಿಂದ ದೂರ ಇರುವವರನ್ನ ಮರಳಿ ಕರೆತರುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಸಮುದಾಯವಾರು ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಮುಖಂಡರನ್ನ ಮರಳಿ ಸಕ್ರಿಯ ರಾಜಕಾರಣಕ್ಕೆ ತರುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ತೆರೆಮರೆಯಲ್ಲಿ ಈ ಪ್ರಯತ್ನ ಆರಂಭಿಸಿರುವಂತಹ ಕೆಲ ಬಿಜೆಪಿ ನಾಯಕರು ನೋಡಿ, ಬಿಜೆಪಿಯಲ್ಲಿ ಏನೇ ಮಾಡಿದ್ರು ಈ ಸಂಘಟನೆ ಅನ್ನೋದು ಬಹಳ ಎಫೆಕ್ಟಿವ್ ಆಗಿ ಆಗ್ತಾ ಇಲ್ಲ ಅನ್ನೋದೊಂದು ಬೇಸರ ಇದೆ. ಒಂದಷ್ಟು ಅಸಮಾಧಾನವೂ ಕೂಡ ಇದೆ. ಇದೆಲ್ಲದರ ನಡುವೆ ಕೇವಲ ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಬಿಜೆಪಿಯಲ್ಲೂ ಸಮಸ್ಯೆ ಏನು ಅಂತ ಅಂದರೆ ಹಿರಿಯರನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ, ಹಿರಿಯರನ್ನ ಕಡೆಗಣಿಸ್ಬಿಡ್ತಾರೆ, ಹಿರಿಯರು ಸೈಡಿಗೆ ಹೋಗ್ಬಿಡ್ತಾರೆ. ಸೊ ಯೂತ್ಸ್ ಕೈಯಲ್ಲಿ ಅಥವಾ ಹೊಸಬರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಾಗ ಅಲ್ಲಿ ಸಂಘಟನೆ ಅನ್ನೋದು ಹಿಂದುಳ್ಕೊಳ್ಬಿಡುತ್ತೆ ಅನ್ನೋದೊಂದು ಅಸಮಾಧಾನ ಇದೆ. ಅದಕ್ಕೆ ಈಗ ಒಂದು ಹಳೆಯ ಸೂತ್ರ ಎತ್ತಲ್ಲ, ಹಿರಿಯ ಅನುಭವಿ ನಾಯಕರುಗಳು ಅಥವಾ ಅನುಭವಿ ರಾಜಕಾರಣಿಗಳು ಬಿಜೆಪಿಯಲ್ಲಿ ಯಾರ್ಯಾರು ಇರ್ತಾರೋ ಅವರ ಮಾರ್ಗದರ್ಶನದಲ್ಲಿ ಹೊಸಬರು ಆ ಪಕ್ಷವನ್ನು ಮುನ್ನಡೆಸುವಂಥದ್ದು, ಅಂದರೆ ನೇತೃತ್ವವನ್ನು ವಹಿಸ್ಕೊಳ್ಳುವಂಥದ್ದು. ಅವರ ಅನುಭವ ತುಂಬಾ ಮುಖ್ಯ ಆಗಿರತ್ತೆ, ಮಾರ್ಗದರ್ಶನ ಬೇಕಾಗತ್ತೆ. ನಮಗೆ ವಯಸ್ಸಾಯಿತು ಎಲ್ಲ ಮುಗೀತು ಅಂತ ಸೈಡಿಗೆ ಹೋಗೋದು ಬೇಡ, ಅಥವಾ ಮೂಲೆಯಲ್ಲಿ ಕೂರೋದು ಬೇಡ, ಮನೆ ಸೇರೋದು ಬೇಡ. ಅದರ ಬದಲು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡಲಿ ಅನ್ನೋದೊಂದು ಬೇಡಿಕೆ. ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ಸೂತ್ರ, ಆ ವಿಚಾರ ಈಗ ಚರ್ಚೆಯಲ್ಲಿ ಇದೆ. ಬಟ್ ಅದು ರಾಜ್ಯ ಬಿಜೆಪಿಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಇದೆ. ಯಾಕಂದರೆ ಕೆಲವರು ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಇವತ್ತಿಗೂ ತಯಾರಿಲ್ಲ. ನಾವು ಯಾಕೆ ಅವ್ರ ಅಂಡರಲ್ಲಿ ಕೆಲಸ ಮಾಡಬೇಕು, ಯಡಿಯೂರಪ್ಪನವ್ರ ಜೊತೆಗಿದ್ದವ್ರು ನಾವು ಇವ್ರ ಮಾತು ಕೇಳಬೇಕಾ ಅನ್ನೋ ಪ್ರಶ್ನೆ ಇದೆ. ಈಶ್ವರಪ್ಪನವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಹಿರಿಯ ನಾಯಕರು ಎಲ್ಲರೂ ಬೇಸರ ವ್ಯಕ್ತಪಡಿಸ್ತಾ ಇರೋದು ಇದೇ ಕಾರಣಕ್ಕೆ. ಈಗ ಹಳೆ ಬರ ವಿಚಾರಕ್ಕೆ ಈಗ ಮನಸ್ಸು ಬದಲಿಸ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಈ ಸೂತ್ರದ ಬಗ್ಗೆ ಹಿರಿಯ ಅನುಭವಿ ನಾಯಕರುಗಳು ಏನು ಹೇಳ್ತಾರೆ, ಒಪ್ಕೊಳ್ತಾರಾ, ರಾಜಕಾರಣಕ್ಕೆ ಮರಳ್ತಾರಾ, ಮಾರ್ಗದರ್ಶಕರಾಗಿ ನಿಂತ್ಕೊಳ್ತಾರಾ, ವಿಜಯೇಂದ್ರ ನೇತೃತ್ವವನ್ನು ಒಪ್ಕೊಳ್ತಾರಾ ಪ್ರಶ್ನೆ ಇದೆ. ಬಟ್ ಇದೊಂದು ಸ್ಟ್ರಾಟರ್ಜಿ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಸ್ಟ್ರಾಟರ್ಜಿ ಮಾಡೋದ್ರಿಂದ ನಮ್ಮ ಪಕ್ಷ ಬಲವರ್ಧನೆ ಆಗತ್ತೆ, ಪಕ್ಷ ಸಂಘಟನೆಯು ಕೂಡ ಬಹಳ ಈಸಿಯಾಗಿ ಆಗತ್ತೆ ಅಂತ ನಿರ್ಧರಿಸಿದ್ದಾರೆ. ಈಗಿನ ಯೂತ್ಸ್ಗೆ ಸ್ವಲ್ಪ ಮಟ್ಟಿಗೆ ಅನುಭವದ ಕೊರತೆ ಇದೆ. ಯಾವುದನ್ನು ಕೂಡ ಅಳೆದು ತೂಗಿ ಯೋಚಿಸಿ ಚಿಂತಿಸಿ ನಿರ್ಧಾರವನ್ನು ಕೈಗೊಳ್ಳಲ್ಲ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಎಲ್ಲರೂ ಜೊತೆ ಕರ್ಕೊಂಡು ಹೋಗುವಂಥ ಮನಸ್ಥಿತಿಯೂ ಇಲ್ಲ. ತಾಳ್ಮೆ, ಅನುಭವ, ಸಂಘಟನೆಯ ಕೊರತೆ ಎಲ್ಲವೂ ಇದೆ. ಹಾಗಾಗಿ ಇದೆಲ್ಲದರ ನೇತೃತ್ವವನ್ನು ಹಿರಿಯ ನಾಯಕರು ವಹಿಸಬೇಕು ಅನ್ನೋದೊಂದು ಬೇಡಿಕೆ ಇದೆ. ಇತ್ತೀಚೆಗೆ ಯಡಿಯೂರಪ್ಪನವರು ಕಂಬ್ಯಾಕ್ ಮಾಡಿದರು. ವಯಸ್ಸಾದಂತೆ ಕಾರಣ ಅಂತ ಹೇಳಿ ಅವರು ಸುಮ್ಮನೆ ಇದ್ದರು. ಬಟ್ ಈಗ ಸ್ವಲ್ಪ